ನಮಸ್ಕಾರ ಸ್ನೇಹಿತರೆ. ಉಚಿತವಾದಂತಹ ಸಂಖ್ಯಾ ಜನವರಿ 10ನೇ ತಾರೀಕಿಂದ ಸಂಜೆ ಅಂದ್ರೆ ರಾತ್ರಿ 7:55 ಪ್ರಾರಂಭ ಆಗುತ್ತೆ. 10 ದಿನ ಪ್ಲಸ್ ಇರುತ್ತೆ. 15 ದಿನ ಆಗ್ಬೋದು, 18 ದಿನಾನೂ ಆಗ್ಬೋದು. ಓಕೆನಾ? ಪ್ಲಸ್ ಆಗುತ್ತೆ, ಕಡಿಮೆ ಮಾತ್ರ ಆಗಲ್ಲ. ಇಲ್ಲವೇ 10 ದಿನಗಳ ಸಂಖ್ಯಾಶಾಸ್ತ್ರ ನಾವ್ ಏನೇನು ಕಲಿತೀವಪ್ಪ? ಸಂಪೂರ್ಣ ಉಚಿತವಾದಂತ ಫೌಂಡೇಶನ್ ಕ್ಲಾಸು. ಸಂಖ್ಯಾಶಾಸ್ತ್ರ ಅಂದ್ರೆ ಏನು, ಸಂಖ್ಯಾಶಾಸ್ತ್ರ ಬಗ್ಗೆ ಎಷ್ಟು ವಿಧಗಳಿದಾವ, ಸಂಖ್ಯಾಶಾಸ್ತ್ರನ ಜನ್ಮ ದಿನಾಂಕವನ್ನು ಯಾವ ರೀತಿ ಪ್ಲಸ್ ಮಾಡ್ತೀವಿ, ಆ ಜನ್ಮ ದಿನಾಂಕದ ವ್ಯಕ್ತಿಯ ವ್ಯಕ್ತಿತ್ವದ ಸಂಖ್ಯೆ ಅಂತ ಹೇಳ್ತೀವಿ, ಅದನ್ನ ಯಾವ ರೀತಿ ಡಿಕೋಡ್ ಮಾಡ್ತೀವಿ, ಆ ವ್ಯಕ್ತಿಯ ಗುಣಗಳನ್ನು ಏನೇನು ಕಾಣ್ತೀವಿ ಜೊತೆಯಲ್ಲಿ. ಆಮೇಲೆ ಆ ಡೆಸ್ಟಿನಿ ನಂಬರ್ ಅಂತ ಹೇಳ್ತೀವಿ, ವ್ಯಕ್ತಿಯ ಗುರಿಯ ಸಂಖ್ಯೆ. ಆ ಡೆಸ್ಟಿನಿಂದ ಆ ವ್ಯಕ್ತಿಯ ಆ ಗುರಿ ಕಡೆ ಸಾಗುವಾಗ ತನ್ನ ಆಗುವಂತ ಅನುಕೂಲಗಳ್ಯಾವು, ಅನಾನುಕೂಲಗಳ್ಯಾವು. ಅದಾದ್ಮೇಲೆ ಆ ವ್ಯಕ್ತಿಯ ಸಂಖ್ಯೆಗಳ ಪ್ರಭಾವ ಏನು ಬರುತ್ತೆ, ವೇದಿಕ ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತೆ ವ್ಯಕ್ತಿಯ ಪ್ರಭಾವದ ಪ್ರಕಾರ. ಆಮೇಲೆ ಲೋಷಗ್ರಿಡ್ ಏನ್ ಹೇಳುತ್ತೆ, ಚೈನಾ ಸಂಖ್ಯಾಶಾಸ್ತ್ರ. ಅದಾದ್ಮೇಲೆ ಪೈಥಾಗರ ಸಂಖ್ಯಾಶಾಸ್ತ್ರ. ಪೈಥಾಗರಸ್ ಇಸ್ ಎ ವಿಜ್ಞಾನದ ಮಹಾಪಿತಾಮಹ. ಪೈಥಾಗರಸಿನ ನಿಮಗೆ ಫಾರ್ಮುಲಾಗಳು ಸಹ ಗೊತ್ತಿದಾವ. ಅದೇ ರೀತಿ ಆಮೇಲೆ ನೇಮ್ ನ್ಯೂಮರಾಲಜಿ, ನಮ್ಮ ಹೆಸರನ್ನ ಇಂಡಿಕೇಟ್ ಏನ್ ಮಾಡುತ್ತೆ. ಹೆಸರು ಫಸ್ಟ್ ಎ ಅಂತ ಹೇಳುದು ಜಡ್ ಮತ. ಸಂಖ್ಯಾಶಾಸ್ತ್ರ ಬರುವಂತ ಹೆಸರಿನ ಸಂಖ್ಯಾಶಾಸ್ತ್ರ. ಅದಾದ್ಮೇಲೆ ನಿಮ್ಮ ಬಳಸುವಂತ ಮೊಬೈಲ್ ಸಂಖ್ಯೆ, ಅಲ್ಲಿಗಳು ಸಂಖ್ಯೆಗಳು ತಾನೆ. ಆ ಮೊಬೈಲ್ ಸಂಖ್ಯೆಗಳು ಬಂದಾಗ ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದಾವ, ಕಮ್ಯುನಿಕೇಟ್ ಸಲುವಾಗಿ, ವ್ಯವಹಾರ ಸಲುವಾಗಿ ಯಾವ ರೀತಿ ಬೇಕಾಗುತ್ತೆ. ನಾವು ಬಳಸುವಂತ ಸಂಖ್ಯೆಗಳು ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅದನ್ನು ಸಹ ಅರ್ಥ ಮಾಡಿಕೊಬಹುದು. ಅದು ಆದ್ಮೇಲೆ ಆಮೇಲೆ ನಮ್ಗೆ ಯಾವ ದಶ ನಡೀತದೆ, ಮಹಾದಶ ನಡೀತದೆ, ಅಂತರ್ದಶ ನಡೀತದೆ, ಪ್ರತ್ಯಂತರ ದಶ ನಡೀತದೆ, ಇಲ್ಲ ಪರ್ಸನಲ್ ಇಯರ್ ಯಾವ್ದು ನಡೀತಿದೆ, ಪರ್ಸನಲ್ ತಿಂಗಳು ಯಾವ್ದು ನಡೀತಿದೆ, ನೀವೇ ತಿಳ್ಕೊಬಹುದು. ಒಂದು ಸತಿ ಕುಂತು ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಯಾರ ಹತ್ರನೂ ಸಹ ದೇಹಿ ಎಂಬ ಅವಶ್ಯಕತೆ ಇರಲ್ಲ. ಅದಾದ್ಮೇಲೆ ದೈವಿಕ ಮಂತ್ರಗಳು, ದೈವಿಕ ಆಧ್ಯಾತ್ಮಿಕ ಮಂತ್ರಗಳು ಅಂತ ಬರ್ತಾವೆ. ನಾವು ಆಧ್ಯಾತ್ಮಿಕ ಮಂತ್ರ ಬಗ್ಗೆ ಕೆಲವೊಂದು ಮಾಹಿತಿ ಪಡ್ಕೊಂತೀವಿ. ಆ ದೈವಿಕ ಮತ್ತು ಆಧ್ಯಾತ್ಮಿಕ ಮಂತ್ರಗಳನ್ನ ಸಂಪೂರ್ಣವಾಗಿ ಮಾಡೋದ್ರಿಂದ ಏನು ಉಪಯೋಗ ಆಗಿದೆ ಅದನ್ನು ಸಹ ಪಡ್ಕೊಬಹುದು. ಪ್ರಭಾವ ಶಕ್ತಿ, ನಮ್ಮ ಸುತ್ತಮುತ್ತ ಇರುವಂತ ಪ್ರಭಾವ ಶಕ್ತಿಯ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ನಮ್ಮ ಮಂಗಳಾಚರಣೆ ಎಷ್ಟು ಶುದ್ಧತೆಯಿಂದಿರಬೇಕು ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಫ್ರೀ ಇನ್ಫಾರ್ಮೇಶನ್ ಕ್ಲಾಸ್ ಅಲ್ಲಿ ನಾವ್ ಏನೇನು ನೋಡ್ತೀವಿ ಅಂಬುದು. ಅದ್ರ ಜೊತೆಯಲ್ಲೂ ಸಹ ನಮ್ಮ ಸೂಕ್ತ ಮನಸ್ಸಿರುತ್ತೆ. ಮನಸ್ಸನ್ನು ಸಹ ಡಿಫ್ರೆಂಟ್ ರೀತಿಯಲ್ಲಿ ಮನಸ್ಸಿದೆ, ಸೂಕ್ತ ಮನಸ್ಸಿದೆ. ಆ ಸೂಕ್ತ ಮನಸ್ಸಂದ್ರೆ ಒಳ ಮನಸ್ಸು ಏನಿರುತ್ತೆ, ಹೊರ ಮನಸ್ಸು ಇರುತ್ತೆ. ಅದನ್ನು ಸಹ ಕ್ಲೀನ್ ಆಗಿ ನಾವು ನೋಡ್ತಾ ಬರಬಹುದು. ಅದ್ರ ಜೊತೆಯಲ್ಲಿ ಮಾರುತಿಯ ಪರಮರಾಸ ಅಂತ. ಮಾರುತಿ ನನ್ನ ಹಿಂದಿರಂತ ನನ್ನ ಆತ್ಮೀಯ ಸ್ನೇಹಿತ ಮಾರುತಿ. ನನ್ನ ಗುರು ಹೌದು, ನನ್ನ ತಂದೆನೇ ಹೌದು, ನನ್ನ ತಾಯಿ ಹೌದು, ನನ್ನ ಬಂಧು ಹೌದು, ನನ್ನ ಬಳಗನೂ ಹೌದು. ಈ ಶಕ್ತಿಯ ಪ್ರಭಾವವನ್ನು ನಾವು ಬಳಸ್ಕೊಂಡ್ರೆ ನಮಗೇನ್ ಅನುಕೂಲ ಆಗುತ್ತೆ. ನಮ್ಮ ಜನ್ಮ ದಿನಾಂಕದ ಯಂತ್ರಗಳನ್ನು ನಾವು ಕ್ರಿಯೇಟ್ ಮಾಡೋದ್ರಿಂದ ಬರೆಯೋದ್ರಿಂದ ನಮಗೇನ್ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ನಮ್ಮ ಜೀವನದ ಅದೃಷ್ಟದ ಅವಧಿಗಳನ್ನು ಪಡ್ಕೊಂಬ ಸಲುವಾಗಿ, ಜೀವನದಲ್ಲಿ ಬರುವಂತ ಅದೃಷ್ಟದ ಅವಧಿಗಳನ್ನು ಪಡ್ಕೊಂಬ ಸಲುವಾಗಿ, ದುರದೃಷ್ಟದ ಅವಧಿಗಳಲ್ಲಿ ನಮ್ಮನ್ನು ನಾವು ಯಾವ ರೀತಿ ಪ್ರಿಪೇರ್ ಮಾಡಿ ನಿಲ್ಸಬೇಕು, ಫಿಸಿಕಲಿ, ಮೆಂಟಲಿ, ಎಮೋಷನಲಿ. ಇದನ್ನ ನಾವು ನಿಂತಾಗ ನಮ್ಗೆ ಆಗುವಂತ ಅನುಕೂಲಗಳೇನು ಅವನ್ನೆಲ್ಲ ಕಾಣ್ತಾ ಇರ್ತಾವ. ಇದನ್ನ ಜನವರಿ 10ನೇ ತಾರೀಕಿಂದ ಇರುತ್ತೆ ನೋಡಿ, ಸಂಜೆ 7:55 ಮ್ಯಾಲಿರುವಂತ ವಾಟ್ಸಪ್ ಲಿಂಕ್ ಅಲ್ಲಿ ಗ್ರೂಪ್ ಇರುತ್ತೆ. ಆ ಲಿಂಕ್ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ, ಮತ್ತೆ ನಾಳೆ ಮೀಟ್ ಆಗೋಣ. ಮಹಾಪರಮ ಶಕ್ತಿ.